अस्सलामुअलैकुम वरहमतुल्लाहि वबरकातुह। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। अल्लाहुम्मा सल्लि अला सय्यिदिना मुहम्मदिन व अला आलि सय्यिदिना मुहम्मद। ನಾನು ಇವತ್ತು ಈ ವೇದಿಕೆಯಲ್ಲಿ ಬರಲು ಕಾರಣ ನಮ್ಮ ಅಣ್ಣನಾದ ರಜಬ್ ಪರ್ಕಳ ಇವರು ಇವತ್ತು ಈ ವೇದಿಕೆಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಸೌದಿ ಅರೇಬಿಯಾಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಅದರಿಂದ ಅವರಿಗೆ ಬರಲಿಕ್ಕೆ ಆಗಿಲ್ಲ. ಅವರು ನನ್ನನ್ನು ಕಳಿಸಿಕೊಟ್ಟು ಹೇಳಿದರು, ನೀನು ಹೋಗಿ ನಮ್ಮ ಕುರದ ಸಾಧುದವರ ತಂಗಳ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕಂತ ಹೇಳಿದ್ರೆ ಅವರು ಮಾಡಿದ್ದು ನಮಗೆ ತುಂಬಾನೇ ಉಪಯೋಗ ಆಗಿದೆ. ಎಲ್ಲ ವಿಷಯದಲ್ಲೂ ನಮ್ಮ ಜೊತೆ ಕೈದೋಡಿಸಿದ್ದಾರೆ. ಹಾಗೆ ನೀನು ಹೋಗದಿದ್ದರೆ ಸರಿಯಾಗುವುದಿಲ್ಲ ಅಂತ ಹೇಳಿ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಅವರೀಗ ಸೌದಿ ಅರೇಬಿಯಾದಲ್ಲಿಂದ ಮತ್ತೆ ಫೋನ್ ಮಾಡಿ ನನಗೆ ಹೇಳಿದ್ರು, ನೀವು ಹೋಗಿ ಒಂದೆರಡು ಮಾತಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗುವುದಿಲ್ಲ ಅಂತ ಹೇಳಿ. ಮತ್ತೆ ಈ ವಿಷಯದಲ್ಲಿ ನಾನು ಬೆಳಿಗ್ಗೆ ಅಷ್ಟೇ ನಮ್ಮ ಅಶ್ರಫ್ ಸಾದಿ ಜೊತೆ ಮಾತಾಡಿದ್ದೆ. ಏನಂತ ಹೇಳಿದ್ರೆ ನನಗೆ ಮದುವೆಗೆ ಒಂದು 18 ವರ್ಷ ಇತ್ತು. ಒಂದು 15 ವರ್ಷದಿಂದ ನನಗೆ ಮಗುವಾಗಿರ್ಲಿಲ್ಲ. ಆದ್ರೂ ನನಗೆ ತುಂಬಾ ಸರಿ ನಮ್ಮ ಖೈರುಲ್ಲಾ ಮಂಚಕಲ್ ಅವರು ತುಂಬಾ ಸರಿ ನಮ್ಮ ಅಮ್ಮನ ಹತ್ರ ಹೇಳಿದ್ರು, ಏನಂತ ಹೇಳಿದ್ರೆ ನೀನು ನಿನ್ನ ಅಳಿಯನ್ನು ಕರ್ಕೊಂಡು ಬಾ ಅಂತ ಹೇಳಿ. ಆದ್ರೂ ನಾನು ಅಷ್ಟೊಂದು ಮನಸ್ಸು ಮಾಡಿರ್ಲಿಲ್ಲ. ಫೈನಲಿ ಒಂದು ದಿವಸ ನಮ್ಮ ರಜಬಣ್ಣನವರು ಹೇಳಿದ ನನಗೆ, ನೀನು ಒಂದು ಟ್ರೈ ಮಾಡಿ ನೋಡು ಅಂತ ಹೇಳಿ. ಹಾಗೆ ನಾನು ನಮ್ಮ ಕುರಸಾದ ತಂಗಳವರ ಇದಕ್ಕೆ ಬಂದು ಅವರು ನನಗೆ ನೀರನ್ನು ಕೊಟ್ಟಿದ್ರು. ಆ ಕೊಟ್ಟು ಬರೇ ಒಂದೇ ಒಂದು ತಿಂಗಳಲ್ಲಿ ನನಗೆ ಒಂದು ಹೆಣ್ಣು ಮಗು ಆಯಿತು. ಅಲ್ಹಮ್ದುಲಿಲ್ಲಾ. ಆ ಮಗು ಈಗ ಒಂದು 2.5 ವರ್ಷ ಆಗ್ತಾ ಇದೆ. ಅವರ ಕರಮತ್ತಲ್ಲಿ ಯಾವುದೇ ಒಂದು ಚೇಂಜಸ್ ಇಲ್ಲ. ಅದು ಯಾರು ಒಬ್ರು ಅದರಲ್ಲಿ ಅನುಮಾನ ಇಟ್ಕೊಳ್ಳೋದು ಬೇಡ. ಅದಕ್ಕೆ ನಿಜವಾದ ಸಾಕ್ಷಿ ನಾನೇ ಇದ್ದೇನೆ. ಒಂದು 15 ವರ್ಷ ಬಿಟ್ಟು ಮಗುವಂತೂ ಸುಲಭದ ಮಾತಲ್ಲ. ನಾನು ನೋಡದ ಊರಿಲ್ಲ, ಹೋಗದ ದೇಶವಿಲ್ಲ. ಎಲ್ಲಾ ದೇಶಕ್ಕೆ ಹೋಗಿ ನೋಡಿ ಬಂದೆ. ಎಲ್ಲರ ಹತ್ರ ಹೋಗಿ ಎಲ್ಲ ಡಾಕ್ಟರ್ಗಳ ಹತ್ರ ಹೋದೆ. ಎಲ್ಲ ಅಜ್ಮೀರಿಂದ ಹಿಡಿದು ಲಕ್ಷ್ಮೇಶ್ವರವರೆಗೂ ಹೋದೆ. ಯಾವುದೇ ಒಂದು ಪ್ರಯೋಜನ ಆಗದ ಟೈಮಲ್ಲಿ ಸಿಕ್ಕಿದ್ದು ನಮಗೆ ಗುರುತಂಗ. ಫೈನಲಿ ಅವರ ಹತ್ರನೇ ಬಂದು ನನಗೆ ಆ ಒಂದು ಅದೃಷ್ಟ ನಾನು ತೆಗೆದುಕೊಂಡೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ, ಯಾರಿಗೂ ಇದರಲ್ಲಿ ಬೇಡ. ಆಮೇಲೆ ನಿನ್ನೆ ಒಂದು ನಮ್ಮ ಕುರಸಾದವರ ಬಗ್ಗೆ ಅವರದೊಂದು ಸ್ಮರಣಿಕೆಯ ಪುಸ್ತಕವನ್ನು ಬಿಡುಗಡೆ ಇತ್ತು. ಆ ಬಿಡುಗಡೆ ಸಮಯದಲ್ಲಿ ರಜಬ್ ಅವರು ನನಗೆ ಹೇಳಿದ್ರು, ನೀನು ಹೋಗಿ ಮಾಡಬೇಕು, ಅದನ್ನ ಬಿಡುಗಡೆ ಮಾಡ್ಲಿಕ್ಕೆ ಹೋಗ್ಬೇಕು. ಯಾಕಂದ್ರೆ ಎಪಿಸೋಡ್ ಬರ್ತಾ ಇದ್ದಾರೆ, ಅವರಿಗೆ ಅವ್ರ ಹತ್ರ ಹೋಗಿ ನೀನು ಮಾಡ್ಬೇಕಂತೇಳಿ. ಆದ್ಮೇಲೆ ನಿನ್ನೆ ಅಲ್ಹಮ್ದುಲಿಲ್ಲಾ ಆ ಪುಣ್ಯ ನನಗೂ ಆ ಇದರಲ್ಲಿ ಸಿಕ್ತು. ಬಿಡುಗಡೆ ನಮ್ಮ ಎಪಿಸೋಡ್ ಮಾಡಿದ ನಿನ್ನೆ ಅಲ್ಹಮ್ದುಲಿಲ್ಲಾ. ಮತ್ತೆ ಏನು ವಿಶೇಷ ಅಂತ ಹೇಳಿದ್ರೆ ಎಲ್ಲಾ ವಿಷಯದಲ್ಲಿ ನಮಗೆ ಅವರಿಂದ ಒಳ್ಳೆದಾಗಿದೆ. ಕುರಸಾದ ಬಗ್ಗೆ ಎರಡು ಮಾತೇ ಇಲ್ಲ. ಅದು ಎಲ್ಲರೂ ನೆನಪಿಟ್ಟುಕೊಳ್ಬೇಕು. ಅವರ ಕರಮದ ಬಗ್ಗೆ ಯಾರು ಅನುಮಾನ ಪಡಬೇಡಿ. ಪಟ್ರು ಅದು ಚೆನ್ನಾಗಿರ್ಲಿಕ್ಕೆ ಇಲ್ಲ ಅಂತ ನನ್ನ ಭಾವನೆ. ಸಲಾಮು ಅಲೈಕುಂ.